ಡಾಕ್ಟರ್ ವಿಷ್ಣುವರ್ಧನ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಅನೇಕ ದುಷ್ಕರ್ಮಿಗಳು ಕಾದು ಕೂತಿದ್ರು, ಹೊಂಚು ಹಾಕಿ ಕೂತಿದ್ರು. ಆ ಥರದ ಘಟನೆಗಳನ್ನು ನೆನಪು ಮಾಡಿಕೊಳ್ಳೋ ಪ್ರಯತ್ನ. ಸಾಗರ್ ಥಿಯೇಟರ್ನಲ್ಲಿ ನಾಗರಹಾವು ಸಿನಿಮಾ 100 ಡೇಸ್ ಓಡಿತ್ತು. ಅವತ್ತು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಆ ಸೆಲೆಬ್ರೇಷನನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಥಿಯೇಟ್ರಿಗೆ ಬಂದಿದ್ದರು. ಅದೇ ರಸ್ತೆಯ ಮಾರ್ಗದಲ್ಲಿರ್ತಕ್ಕಂಥ ಸ್ಟೇಟ್ಸ್ ಥಿಯೇಟರ್ನಲ್ಲಿ ಬಂಗಾರದ ಮನುಷ್ಯ 1 ವರ್ಷ ಪೂರೈಕೆ ಮಾಡಿತ್ತು. ದೂರದಿಂದ ಯಾವುದೋ ಒಬ್ಬ ವ್ಯಕ್ತಿ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಮೇಲೆ ಕಲ್ಲನ್ನು ಎಸೆದ. ಅಲ್ಲಿ ಒಂದು ಚಿಕ್ಕ ಪುಟ್ಟ ಗಲಾಟೆ ಆಯಿತು. ಅದು ಯಾವುದೇ ಹಂತಕ್ಕೆ ಹೋಗದೇ ಇದ್ದರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ವರ್ಸಸ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಕೆಲವೊಬ್ಬರು ಬಿಂಬಿಸ್ಬಿಟ್ರು. ಅದಾದ ನಂತರ ಭಾರತಿ ಮತ್ತು ವಿಷ್ಣುವರ್ಧನ್ ಬೆಂಗಳೂರಿನ ಕುಂಚಲಾಂಬ ಕಲ್ಯಾಣ ಮಂದಿರದಲ್ಲಿ ಮದುವೆ ನಡೀತಾ ಇತ್ತು. ಅವತ್ತು ಅಂಬರೀಷ್ ಅವರೇ ಭಾರತಿ ವಿಷ್ಣುವರ್ಧನ್ರವ್ರನ್ನ ಖುದ್ದಾಗಿ ಒಂದು ಎತ್ತರದ ಜಾಗದಲ್ಲಿ ನಿಲ್ಲಿಸಿ ಜನರಿಗೆಲ್ಲ ಕಾಣಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದರು. ಅವತ್ತು ಕೂಡ ದೂರದಿಂದ ಯಾರೋ ಒಬ್ಬ ಜೋರಾಗಿ ಕಲ್ಲನ್ನು ಬೀಸ್ದ. ಅದು ಗೊತ್ತಾದ ವಿಷ್ಣುವರ್ಧನ್ ಭಾರತಿ ಅವರ ತಲೆಯನ್ನು ಹಿಡ್ಕೊಂಡು ಬೇಗ ತಲೆ ಬಗ್ಗಿಸ್ಬಿಟ್ರು. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಇಬ್ಬರು ಪಾರಾಗ್ಬಿಟ್ರು. ಇನ್ನೊಂದು ಬಾರಿ ವಿಷ್ಣುವರ್ಧನ್ ಅವರ ತಂದೆಯ ಪಾರ್ಥಿವ ಶರೀರವನ್ನು ಮೆರವಣಿಗೆಯಲ್ಲಿ ಸಾಗಿಸ್ತಾ ಇರಬೇಕಾದ್ರೂ ಕೂಡ ಕಲ್ಲು ತೂರಾಟಗಳಾಗಿತ್ತು. ಎಷ್ಟೆಲ್ಲ ನೋವುಗಳನ್ನು ನುಂಗಿದ್ರು ವಿಷ್ಣುವರ್ಧನ್ರವರು. ಅವರು ಇಲ್ಲಿಂದ ಕರ್ನಾಟಕದಿಂದ ಮದ್ರಾಸ್ಗೆ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಯಾಕೆ ಅಂದರೆ ಅವರೇ ಹೇಳಿರೋ ಹಾಗೆ ಎಲ್ಲ ಘಟನೆಗಳಿಗೂ ಕೂಡ ವಿಷ್ಣು ದಾದಾ ಮೇಲೆ ಗೂಬೆ ಕೂರಿಸುವ ಕೆಲಸ ನಡೀತಾ ಇತ್ತು. ಎಲ್ಲ ಕಾರಣಗಳಿಗೂ ಕೂಡ ವಿಷ್ಣುವರ್ಧನ್ರವರೇ ಕಾರಣ ಅನ್ನೋ ಥರ ಇಲ್ಲಿ ಮಾಡಲಾಗಿತ್ತು. ಹಾಗಾಗಿ ಕರ್ನಾಟಕದಲ್ಲಿ ನಾನಿದ್ದರೆ ಸೇಫ್ ಅಲ್ಲ ಅಂತ ಮನೆಯ ಮೇಲೂ ಕೂಡ ಕಲ್ಲು ತೂರಾಟಗಳು ಕೂಡ ನಡೆದಿದ್ದವು. ಹಾಗಾಗಿ ಇವೆಲ್ಲವುಗಳಿಂದ ಜರ್ಜರಿತರಾಗಿದ್ದಂಥ ವಿಷ್ಣು ದಾದಾ ಮದ್ರಾಸ್ಗೆ ಹೋಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಅವರೆಂದಿಗೂ ಕೂಡ ಪಲಾಯನ ಮಾಡಲಿಲ್ಲ, ಎಂದಿಗೂ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲಿಲ್ಲ. ಬಟ್ ಇಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೋಸ್ಕರ ವಿಷ್ಣು ದಾದಾ ಅವರು ಕರ್ನಾಟಕದಿಂದ ಮದ್ರಾಸ್ಗೆ ಹೋಗಬೇಕಾಯಿತು. ಈ 3 ಘಟನೆಗಳು, ಒಂದು ಸಾಗರ್ ಥಿಯೇಟರ್ನಲ್ಲಿ ನಡೆದಂತಹ ದುರ್ಘಟನೆ, ಇನ್ನೊಂದು ಕುಂಚಲಾಂಬ ಕಲ್ಯಾಣ ಮಂದಿರದಲ್ಲಿ ನಡೆದಂತಹ ದುರ್ಘಟನೆ, ಇನ್ನೊಂದು ವಿಷ್ಣುವರ್ಧನ್ ಅವರ ತಂದೆಯ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕಾದಂಥ ಸಮಯದಲ್ಲಿ ನಡೆದಂಥ ಘಟನೆಗಳು. ಎಲ್ಲ ಘಟನೆಗಳು ಕೂಡ ವಿಷ್ಣುವರ್ಧನ್ರವರ ಮನಸ್ಸನ್ನು ಬಹಳಷ್ಟು ಕುಗ್ಗಿಸಿತ್ತು. ಕರ್ನಾಟಕದ ಅಭಿಮಾನಿಗಳು ಅವ್ರನ್ನ ಕೊನೆಗೂ ಎಂದಿಗೂ ಕೈ ಬಿಡಲಿಲ್ಲ. ಎಷ್ಟೇ ಕೆಲವೊಂದು ಘಟನೆಗಳು ಅವರಿಗೆ ಅತೀವ ನೋವನ್ನು ಕೊಟ್ಟರೂ ಕೂಡ ಅವರು ಗಟ್ಟಿಯಾಗಿ ನಿಂತರು. ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಅಪಾರ ಅಭಿಮಾನವಿತ್ತು, ಅಪಾರ ಪ್ರೇಮವಿತ್ತು. ನಾನು ಅವರ ಅತ್ಯಂತ ದೊಡ್ಡ ಅಭಿಮಾನಿ ಅಂತಲೂ ಕೂಡ ವಿಷ್ಣು ದಾದಾ ಅನೇಕ ಸಂದರ್ಶನಗಳಲ್ಲೂ ಕೂಡ ಹೇಳಿದರು. ಆದರೆ ಅದನ್ನು ಇನ್ನೊಂದು ಹಂತಕ್ಕೆ ಬೇರೆ ತಿರುಚುವ ಕೆಲಸ, ಇಬ್ಬರ ಮಧ್ಯೆ ವೈಷಮ್ಯ ತರುವ ಕೆಲಸವನ್ನು ಬಹಳಷ್ಟು ವ್ಯಕ್ತಿಗಳು ಅಂದಿನ ಕಾಲಕ್ಕೆ ಮಾಡಿದ್ರು. ಬಟ್ ಏನೇ ಇರಲಿ, ವಿಷ್ಣು ದಾದಾ ಎವರ್ಗ್ರೀನ್ ಯೂನಿವರ್ಸಲ್ ಆ್ಯಕ್ಟರ್.